ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅಂದ್ಕೊಳ್ತೀನಿ. ಇನ್ನು ನನ್ನ ಬಗ್ಗೆ ಐ ನೋ ನೀವು ಕೇಳಲಿಲ್ಲ, ಬಟ್ ಸ್ಟಿಲ್ ನಾನೇ ಹೇಳ್ತಾ ಇದ್ದೀನಿ. 3 ಡೇಸಿಂದ ನನಗೆ ಹುಷಾರಿರಲಿಲ್ಲ. ನನಗೆ ಯೂಶ್ವಲಿ ಜ್ವರ ಬರಲ್ಲ, ಆಯಿತಾ. ವೆರಿ ರೇರ್ ನನಗೆ ಜ್ವರ ಬರೋದು. ಲಿಟ್ರಲಿ ಹೆಂಗೆ ಅಂದರೆ ನೆನ್ಪಿಟ್ಕೋಬೇಕು, ಅವಾಗ ಬಂದಿತ್ತಲ್ಲ ಅನ್ನೋ ರೀತಿ. ಬಟ್ ಗೊತ್ತಿಲ್ಲ, ಮೊನ್ನೆ ಸಡನ್ನಾಗಿ ಗೆಸ್ಟ್ ಬಂದಂಗೆ ಜ್ವರ ಬಂದುಬಿಡ್ತು ನೈಟು. ಆ್ಯಂಡ್ ಮೊನ್ನೆಯಿಂದ ಸ್ವಲ್ಪ ಸುಸ್ತು, ಹುಷಾರಿರಲಿಲ್ಲ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಮೀಶೋಲಿ ಒಂದು 3-4 ಡೆಕೋರೇಷನ್ ಐಟಮ್ಸ್, ಒಂದು ವಾಸು ಆ ಥರದ್ದೆಲ್ಲ ಆರ್ಡ್ರ್ ಮಾಡಿದ್ದೆ, ಆಯಿತಾ. ಸೊ ಅದು 3 ಡೇಸ್ ಬ್ಯಾಕೇ ಬಂದಿದೆ. ಅದು ಓಪನಿಂಗ್ ಅನ್ಬಾಕ್ಸಿಂಗ್ ವ್ಲಾಗ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಐ ವಾಸ್ ನಾಟ್ ವೆಲ್, ಹುಷಾರಿಲ್ಲದೆ ಇರೋ ಕಾರಣ ನನಗೆ ಮಾಡೋಕ್ಕಾಗಲಿಲ್ಲ. ತುಂಬ ಸುಸ್ತಾಗ್ತಿತ್ತು ಅಂತ ನಾನು ಮಾಡಲಿಲ್ಲ. ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಬಾಕ್ಸಲ್ಲಿರುವಂತಹ ಏನದು ಐಟಮ್ನ ತೆಗೆದುಬಿಟ್ಟು ಅದರೊಳಗಡೆ ಯೂಸ್ಡ್ ನಮ್ಮನೇಲಿರುವಂತಹ ಒಂದು ಶೂನ ಹಾಕಿಟ್ಬಿಟ್ಟಿದ್ದೀನಿ. ಅದು ಯೂಸ್ಡ್ ಶೂ ಅಂತ ಕ್ಲೀನಾಗಿ ಗೊತ್ತಾಗದೆ, ಫುಲ್ ಗಲೀಜಾಗಿದೆ. ಬಟ್ ಸ್ಟಿಲ್ ಚಿಕ್ಕದಾಗಿ ಬ್ರೈಟ್ ಮಾಡಲ್ಲ ನಮ್ಮ ಮಮ್ಮಿಗೆ ಅಂತೇಳಿ ಅದರೊಳಗಡೆ ಹಾಕಿಟ್ಟಿದ್ದೀನಿ. ಈಗ ಅನ್ಬಾಕ್ಸಿಂಗ್ ವಿಡಿಯೋ ಸ್ಟಾರ್ಟ್ ನೋಡುವ ನಮ್ಮಮ್ಮ ಎಷ್ಟು ಪ್ರ್ಯಾಂಕ್ ಆಗ್ತಾರೆ ಅಂತ. ಎಸ್, ಸೊ ಗೈಸ್, 4 ಬಾಕ್ಸ್ ರೆಡಿ ಇದೆ. ಆ್ಯಂಡ್ ಟ್ರಸ್ಟ್ ಮೀ, ಯಾವ ಬಾಕ್ಸಲ್ಲಿ ಏನಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಬಿಕಾಸ್ ಇಟ್ಸ್ ಬೀನ್ ವೆರಿ ಲಾಂಗ್ ನಾನು ಮೀಶೋಲ್ಲಿ ಆರ್ಡ್ರ್ ಮಾಡಿ. ನಿಮಗೆ ಗೊತ್ತಿರುತ್ತೆ ಮೀಶೋಲ್ಲಿ ಆರ್ಡ್ರ್ ಮಾಡಿದ್ರೆ ಎಷ್ಟು ಲೇಟಾಗಿ ಬರುತ್ತೆ ಐಟಮ್ಸು ಅಂಥೇಳಿ. ಡೆಕೋರೇಷನ್ ಐಟಮ್ಸ್ ಅಂತ ಮಾತ್ರ ಐ ನೋ, ವಾಸು ಅದು ಇದು ಏನೋ ಆರ್ಡ್ರ್ ಮಾಡಿದ್ದೆ. ಬಟ್ ಕ್ಲಿಯರಾಗಿ ಏನೇನು ಅಂತ ನನಗೂ ನೆನಪಾಗ್ತಾ ಇಲ್ಲ. ಅನ್ಬಾಕ್ಸ್ ಮಾಡುವ. ಫಸ್ಟು ದೊಡ್ಡದ್ರಿಂದಲೇ ಸ್ಟಾರ್ಟ್ ಮಾಡುವ. ಸೊ ಇದು ಚಿಕ್ಕದಾಯ್ತಲ್ಲ, ಅದು ದೊಡ್ಡ ಸೈಜ್ ಇದೆ. ಸೊ ದೊಡ್ಡ ನಾನು ಅಂದ್ಕೊಂಡೆ ಕೆಳಗಡೆ ಇಟ್ಟರೆ ಪೀಸ್ ಇಷ್ಟು ಉದ್ದ ಬಿಡುತ್ತೆ ಅಂತ. ಬನ್ನಿ ಕಿತ್ಕೊಳ್ಳಿ. ನಾನು ಅಲ್ಲೇ ಇದೆ ಅಂದ್ಕೊಂಡಿದ್ದೆ. ಸೆಕೆಂಡ್ ನಾನು ಅನ್ಬಾಕ್ಸ್. ಬೇರೆ ಅದೇ ಒಂದು ಹುಡುಗ ಒಂದು ಹುಡುಗಿ ಅನ್ಕೊಂಡೆ. ಎರಡು ಹುಡುಗನೇ. ಬಟ್ ಇದು ಚೆನ್ನಾಗಿತ್ತು. ಬಟ್ ಆ್ಯಕ್ಚುಲಿ ಇದು ನಂಗೆ ತುಂಬ ಇಷ್ಟ. ಸುಮಾರು ದಿನದಿಂದ ನಾನು ಆರ್ಡರ್ ಮಾಡ್ಬೇಕು ಅನ್ಕೋತಿದ್ದೆ. ಚೆನ್ನಾಗಿದೆ ಅಲ್ಲ. ಸೊ ನೆಕ್ಸ್ಟ್ ಇದು ಮಾಡೋಣ. ಇದು ನಾನು ಇದೆ ಹೇಳ್ತಾ ಇದ್ದೀನಿ. ಓಕೆ, ಇದೇ ಮಾಡುವ. ಸೊ ಇದು ಗ್ಲಾಸ್ ವಾಸ್ ಆರ್ಡರ್ ಮಾಡಿದ್ದೆ 2 ಆ್ಯಕ್ಚುಲಿ. ಬಟ್ ಫ್ಲವರ್ ಎಷ್ಟು ಕಡಿಮೆ ಕೊಟ್ಟಿದ್ದಾರಲ್ಲ. ಫ್ಲವರ್ ಕಡಿಮೆ ಕೊಟ್ಟಿದ್ದಾರೆ, ವಾಸ್ ಚೆನ್ನಾಗಿದೆ. ಮತ್ತು ಹೂವು ತುಂಬ ಕಡಿಮೆ ಆಗಿದೆ. ಅದು ಒಂದು ಇಡ್ಬೋದು ಅಷ್ಟೇ. ಒಂದಕ್ಕಲ್ಲ, 2 ಸೇರಿ. ಇದು ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದು ಸಾಲಲ್ಲ. ಇದು ಆ್ಯಕ್ಚುಲಿ ಅಂದರೆ ವಾಸ್ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಫ್ಲವರ್ ಕಡಿಮೆ ಆಗಿದೆ. ವಾಸ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯಾವ್ದಕ್ಕಾನ ಇಟ್ಬಿಡೋದು. ಇದೇನಮ್ಮ ಇದು ಶೂ ಆರ್ಡರ್ ಮಾಡಿದ್ರಮ್ಮ. ಅರ್ಶಿ ಆರ್ಡರ್ ಮಾಡಿರ್ತಾರೆ. ಕೇಳ ಮನ್ಸಿಗೆ ಫೋನ್ ಮಾಡಿಬಿಟ್ಟು ಆರ್ಡರ್ ಮಾಡ್ಬಿಟ್ಟು ಒಂದು ಸುಮ್ಮನೆ ಇರ್ತಾನೆ. ಹೇಳ್ತಾ ಇದ್ದಲ್ವ ಅವನು, ತೆಗಿ ನೋಡ. ಯಾವನಾದ್ರೂ ಕೇಳ್ಬಿಡ್ತಾನೆ. ಯಾರು ಅಂಗಡಿ ಅವನು, ಅವನೇನ್ ಕೇಳ್ತಾನೆ? ಅವನ್ ಯಾಕಮ್ಮ ಕೇಳ್ತಾನೆ? ಬೇರೆ ಶೂ ಆರ್ಡರ್ ಮಾಡಿರ್ತಾರಲ್ವ ಅವ್ರದ್ದು. ದುಡ್ಡು ಕೊಟ್ಟು ತಗೊಂಡ್ಬಿಡಿ. ಅಲ್ಲಮ್ಮ, ಶೂ ಆರ್ಡರ್ ಬುಕ್ ಮಾಡಿರ್ತಾರಲ್ವಾ, ಅವ್ರೇನೋ ಬಂದಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರಮ್ಮ. ಎಷ್ಟು ಕೊಟ್ರಿ ಇದಕ್ಕೆ? 600 ಚಿಲ್ಲರೆ ಕೊಟ್ಟಿದ್ದು ಅದಕ್ಕೆ. ನಾನು ಅವತ್ತೇ ಓಪನ್ ಮಾಡಿದ್ರೆ ಆಗ್ತಾ ಇತ್ತು. ಒಂದ್ಸರಿ ನೋಡಿದ್ರೆ ರಿಟರ್ನ್ ಮಾಡ್ಬೋದಿತ್ತು. ಇವಾಗ ಇಷ್ಟೆಲ್ಲ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳಲ್ಲ. ಇವಾಗ ಎಷ್ಟು ದಿವಸ ಆಯ್ತು ನೋಡಿ. ನನ್ನ ಕೇಳಿದ್ರೆ ನಾನು ಆರ್ಡರ್ ನೀವು ಅವತ್ತು ನನ್ನ ಕೇಳ್ಬೇಕು ತಾನೇ, ಈಸ್ಕೊಳ್ಳೋಕ್ಕೂ ಮುಂಚೆ ಬಂದಿದೆ ಮೀಶೋ ಪ್ರಾಡಕ್ಟ್ಸು ಅಂತ ಅಂದ್ಬಿಟ್ಟು. ನೀವೇ ಅಲ್ವಾ ನನ್ನ ನಂಬರ್ ಕೊಟ್ಟಿರೋದು? ನಾನು ನಂಬರ್ ಕೊಟ್ಟಿಲ್ಲಮ್ಮ ನಿಜವಾಗ್ಲೂ. ನನ್ನಿಂದ
ಹೆಂಗ್ ಫೋನ್ ನನಗೇನ್ ಗೊತ್ತು, ನಮ್ದಲ್ಲ ಇದು, ಅದಕ್ಕೆ ನಿಮಗ್ ಫೋನ್ ಬಂದಿರೋದು. ಈಗ ರಿಟರ್ನ್ ತಗೊಳಲ್ಲ ಅಮ್ಮ ಅವರು. 3 ದಿವಸ ಆದ್ಮೇಲೆ 2 ಡೇಸ್ ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ ಮೀಶೋ ಇಂದ. 2 ಡೇಸ್ ಮೇಲೆ ಟೈಮ್ ಕೊಡಲ್ಲ ಅವ್ನು. ಅಯ್ಯೋ ಇದು ಯಾರ್ದು ನಮ್ದೆಲ್ಲ ಇದು. ನಾನು ಅವತ್ತೇ ಬಿಚ್ಚಬೇಕಾಯ್ತಲ್ಲ. ನನಗೇನ್ ಗೊತ್ತು ನೀವು ಈ ತರ ಇಸ್ಕೊಂಡಿದ್ರೆ, ಯಾರು ಬೇರೆಯವ್ರದ್ದು ಇಸ್ಕೊಂಡಿದ್ದೀರಾ? ಗೊತ್ತು 600 ಚಿಲ್ಲರೆ. ಈ ಶೂ ತಗೊಂಡು ನಾನೇ ಏನು ಮಾಡ್ಕೊಳ್ಳಿ? ಹಾಕೊಳ್ಳಿ ನೀವೇ. ರಿಟರ್ನ್ ಮಾಡೋಕ್ಕಾಗಲ್ಲ. 650 ರೂಪಾಯಿ ಹೋಯ್ತು. ಅವ್ರಿಗೆ ಫೋನ್ ಮಾಡ, ನಾವು ಇಲ್ಲೇನೆ ಇಟ್ಬಿಟ್ಟು ಹೊಟ್ಟೋದ್ವಿ. ಈ ಎಕ್ಸ್ಚೇಂಜ್ ಮಾಡ್ಕೊಡಿ, ರಿಟರ್ನ್ ಹಾಕ್ಬಿಡು. ಬೇಡ. ಎಷ್ಟು ದಿವಸ ಆಯ್ತು? ಮೊನ್ನೆ ತಾನೆ. 4 ದಿವಸ ಆಯ್ತು. 4 ದಿವಸದಲ್ಲಿ ಮೀಶೋ ತಗೊಳ್ಳೋದು. 3 ದಿವಸದಲ್ಲಿ ತಗೋತಾ ಇದ್ದೆ ನಾನು. ಇವಳು ನೋಡ್ಲೇ ಇಲ್ವಲ್ಲ, ಏನಾದ್ರು ಬೇರೆ ಬಂದಿದ್ರೆ ಏನು ಮಾಡೋದು ಅಂತ. ಅಯ್ಯೋ ನಾನು ವಾಸ ಅನ್ಕೊಂಡಿದ್ದೀನಿ. ಇವಳು ಏನೋ ಕೊಟ್ಬಿಟ್ಟವ್ರಲ್ಲಪ್ಪ. ನೀವೇನೋ ಬಂದಿದ್ದು, ಇದು ನನ್ನ ನಂಬರ್ಗೆ ಬಂದಿದ್ದು. ನಾನಮ್ಮ ಅವನು ಇದ್ರ ಜೊತೆ ಇಸ್ಕೊಂಡಿದ್ದೀನಿ ಜಾಮ, ಇದ್ರ ಜೊತೆ ಇದನ್ನ ಕೊಟ್ಟವನು ಅಷ್ಟೇ. ಅವನು ನನ್ನ ಪ್ರಕಾರ ಅಡ್ರೆಸ್ ಏನಿತ್ತಲ್ಲ ಅದಕ್ಕೆ ಎಕ್ಸ್ಚೇಂಜ್ ಆಗಿ ಕೊಟ್ಬಿಟ್ಟಿದ್ದಾರೆ ಬೈ ಮಿಸ್ ಆಗಿ. ಬೇರೆ ಏನಾದ್ರು ಕೊಡೋಕೆ ನಾನು ಕೊಟ್ಟಿದ್ದೆ. ಬಟ್ ನಾನು ನಿಜವಾಗ್ಲೂ ನಿಮ್ಮ ನಂಬರ್ ಕೊಟ್ಟಿಲ್ಲ. ನನ್ನ ನಂಬರ್ ನನ್ನ ಮೊಬೈಲಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ನಂಬರ್ ಹಾಕ್ತೀನಾ ಅಂತ. ಅದೇನು ಕೊಟ್ಟೆ? ಅದಕ್ಕೂ ನಿಮ್ಮ ನಂಬರ್ ಕೊಟ್ಟಿರಲಿಲ್ಲ. ಅದನ್ನು ನಾವೇ ಆರ್ಡರ್ ಮಾಡಿದ್ದದು ಬಂತಲ್ವಾ? ಅದೇನು ಕೊಟ್ಟೆ? ಅದು ನನ್ನ ನಂಬರ್ಗೆ ಬಂದಿದ್ದು. ಜ್ಞಾಪನಕ್ಕೆ ಬರ್ತಾರೆ ನನಗೆ. ಹೋಗಿ ಯಾವನ್ ಇಸ್ಕೊಂಡು ಯಾವನ್ ಕೊಟ್ಟು ಅನ್ನೋ ಯಾವ. ಇವಾಗ ನನಗೆ ಸುಮ್ಮನೆ 650 ರೂಪಾಯಿ ವೇಸ್ಟ್ ಆಯ್ತು. ಇವಾಗ ನಾನು ಏನು ಮಾಡಲಿ? ಇವಾಗ ನಾವು ಮಾಡಿದ್ದು ಬೇರೆ ಅವರು ಇವಾಗ ಅದು ತಗೊಳಕ್ಕೆ ಬೇಡ್ಕೋ. ಇವಾಗ ನನಗೆ ಗೊತ್ತಿಲ್ಲ ಏನು ಮಾಡೋದು. ನನಗೆ ಗೊತ್ತಿಲ್ಲಮ್ಮ. ಓಲಿ ಬಿಸಾಕು. ಏನು ಮಾಡೋದು? ನಾನೇನು ಮಾಡಿ? ಹಾಂ ಬಿಸಾಕು. ಹೋಗಿ ಬಿಸಾಕು ಹೋಗು. ನೀವು ಬಿಸಾಕಿ. ನಾನೇನು ಮಾಡೋಕ್ಕೆ ಹೋದರೆ ಇದೇನೋ ಆಗ್ತದೆ. ನಾನೇನು ಮಾಡಿ ಯಾವುದೊಂದೇ ನನ್ನ ಹೆಸ್ರಿಗೆ ಬಂದಿದ್ರೆ ನೀನು ಹೇಳೋದು ಸರಿ. ಹೌದು ಯಾವುದೋ ನಂಗೆ ಗೊತ್ತಿಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಅಂತ. ಈಗ ಅದು ಬರಲಿಲ್ವಾ, ಇದು ಬರಲಿಲ್ವಾ, ಇದಕ್ಕೇನು ಹೇಳ್ತೀವಿ? ಇದಕ್ಕೆ ಉತ್ತರ ಕೊಡು. ಇದೊಂದು ಫ್ರಾಂಕಾ ಇದು ನಮ್ದೇ ಅಮ್ಮ ಶೂ. ಬಂತಿದ್ರೊಳಗಡೆ ನಾನೇ ಹಾಕಿಟ್ಟಿದ್ದು. ಅದ್ರ ವಾಸಲ್ಲಿ ಮೇಲೆ ಐತೆ. ನಂಗೆ ಎಷ್ಟು ನಿಜವಾಗ್ಲೂ ಎಷ್ಟು ಬೇಜಾರಾಯ್ತು ಗೊತ್ತಾ? ಒಂದು ಸೆಕೆಂಡ್ ಅಳನೆ ಸುಮ್ಮನೆ. ಅನ್ನೇವಾಗ 700 ರೂಪಾಯಿ ದಂಡ ಇಟ್ಕೊಂಡಲ್ಲ ಈ ಹಳೆ ಶೂ ತಗೊಂಡು ಅಂತ ತಗೊಂಬಂದು ಒಳಗೆ ಇಡೋದು. ಸೋಫಾ ಮೇಲೆ ದಿವನ ಮೇಲೆ ಇಟ್ಟು ಎಲ್ಲಿ ತೋರ್ಸ. ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಗೊತ್ತಿಲ್ಲ. ಮತ್ತೆ ಹೆಂಗ್ ಓಡೋದು ನಕ್ಕೊಂಡಿರ್ತೀರ ಗೊತ್ತು ಅಷ್ಟೇ ಅವಳಿಗೆ. ನಾನು ಶೂ ಹಾಕಿಟ್ಟಿರೋದೆಲ್ಲ ನಾನು ಅಂತ ಅವಳು ನಿಜ ಗೊತ್ತಿಲ್ಲ. 100% ಅವಳಿಗೆ ಗೊತ್ತಿಲ್ಲ. ಅವಳಿಗೆ ಮಾಡ್ತಾಳೆ ಅವಳಿಗೆ ಬಾಕ್ಸ್ ಅಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ನಾನು ಇದು 4th ಐಟಮ್. ಸೊ 4th ಐಟಮ್ ವಾಸ್ ಮೆತ್ತಗಿಡು. ಸೊ ಗೈಸ್ ಇಷ್ಟು ನಾನು ಮೀಶೋಲ್ಲಿ ಆರ್ಡರ್ ಮಾಡಿದಂತಹ ಐಟಮ್ಸು. ಇದರಲ್ಲಿ ನನಗೆ ಚೀಟಿಂಗ್ ಮಾಡಿಲ್ಲ ನನ್ನ ಮಗಳು ಅಂದರೆ ಸಕ್ಕ ಬೇಜಾರಾಗೋಯ್ತು ನನಗೆ. 700 ರೂಪಾಯಿ ದಂಡ ಇಟ್ಕೊಂಡು ಯಾರ್ದೋ ಶೂ ತೊಗೊಂಬಂದು ನಮ್ಮ ಮನೆ ಒಳಗೆ ಇಟ್ಕೊಂಡು ಬಿಟ್ಟಿದ್ದೀನಲ್ಲ. ನಾನು ಇಷ್ಟು ದಿವಸ ರೂಮ್ಗೆ ತೊಗೊಂಡೋಗಿ ಬಾಕ್ಸ್ ಇಟ್ಟಿದ್ದೀನಿ. ಯಾರು ಹೊಸ ಶೂ ಇರ್ಬೋದು, ಯಾವ ಹೊಸ ಶೂ ಆದ್ರೂ ನಮ್ಮ ಒಳಗೆಲ್ಲ ತೊಗೊಂಡೋಗಿ ಮಾಡ್ತಾ. ಇಷ್ಟು ನಾನು ಮೀಶೋಲ್ಲಿ ಆರ್ಡರ್ ಮಾಡಿದ ಐಟಮ್ಸ್ ಫೈನಲಿ ನಮ್ಮಮ್ಮ ಫ್ರ್ಯಾಂಕ್ ನಿಜ ಆದ್ರೆ ನನಗೆ ಹೇಳಿಲ್ವಾ ಸುಮ್ಮನೆ ಕ್ಯಾಮ್ರಾ ಮುಂದೆ ಇಲ್ಲ ಎಳ ಬಂದಿರ 700 ರೂಪಾಯಿ ದಂಡ ಆಗುತ್ತಲ್ಲ ಅಂತ ಸಖತ್ ಬೇಜಾರು ಹೋಗೋದು ನನಗೆ. ಈಗ ಶೂನ್ಯ ಹಾಕೊಳಕ್ಕೂ ಆಗಲ್ಲ. ತುಂಬ ಚೆನ್ನಾಗಿದೆ ಅನ್ನೋಗಿದ್ರೆ ಹೋಲಿ ಬಿಡು ಮಕ್ಳು ಹಾಕೋತಾರೆ ಅನ್ನೋಕ್ಕೆ. ಅಯ್ಯೋ 700 ರೂಪಾಯಿ ಶೂ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಯೂಸ್ಡ್ ಶೂ ಅಷ್ಟೇ. 700 ರೂಪಾಯಿ ಅನ್ಯಾಯವಾಗ ಹಾಳು ಮಾಡ್ಕೊಂಡಲ್ಲ ನಾನು. ಈಗ ಕಲ್ಕಿ ಮೂವಿಗೆ ಹೋಗೋಣ ಅಂತ ರೆಡಿ ಆದ್ವಿ. ಏನದು ಕಲರ್ ನೀಲ್ಸ್. ಕಲರ್ ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ. ಸೊ ಶೋ ಇರೋದು 4 o'clockಗೆ. ಟೈಮ್ ಇನ್ನು 3:30. ಅಷ್ಟರಲ್ಲಿ ನಾನು ಆಗಲೇ ಅನ್ಬಾಕ್ಸ್ ಮಾಡಿದಂತಹ ಐಟಮ್ಸ್ನ ಎಲ್ಲಿ ಹೇಗಿಟ್ಟಿದ್ದೀವಿ ಅಂತ ತೋರಿಸ್ತೀನಿ ನಾನು. ಹೆಂಗಿತ್ತು ನಮ್ಮ ಪ್ರ್ಯಾಂಕ್ ರಿವ್ಯೂ? ಪ್ರ್ಯಾಂಕ್ ವಿಡಿಯೋ ಅಂದರೆ ನನಗೆ ಸಖತ್ ಭಯ ಆಯಿತು. ಅನ್ಯಾಯವಾಗಿ 700 ರೂಪಾಯಿ ಕಳ್ಕೊಂಡ್ನಲ್ಲ. ಅದ್ರ ಬದಲು ಇನ್ನೇನಾದರೂ ತಗೋಬೋದಾಯ್ತಲ್ಲ. ಇದು ರಿಟರ್ನ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡೆ.
ರಿಟರ್ನ್ ಮಾಡಿದ್ರೆ ಚೆನ್ನಾಗಿತ್ತು. ನೀನ್ ಬೇರೆ ಎದುರಿಸ್ಬಿಟ್ಟಿದ್ದೆ ಏನಾಯ್ತು ಅಂದ್ರೆ ರಿಟರ್ನ್ ಮಾಡೋ ಚಾನ್ಸ್ ಇದ್ರೆ ರಿಯಲ್ ಆಗಿ ಮಾಡೇ ಬಿಡ್ತಾ ಇದ್ರು. ಬಟ್ 3 ದಿವಸ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತುಗಳು ನಮಗೆ ತುಂಬ ಖುಷಿ ಕೊಟ್ಟಿದೆ. ಮೂವಿ ಮುಗಿಸ್ಕೊಂಡು ಈಗ ಜಸ್ಟ್ ಬಂದ್ವಿ ಆ್ಯಂಡ್ ಫಿಲ್ಮ್ ಚೆನ್ನಾಗಿದೆ, ಇಟ್ ಇಸ್ ಗುಡ್. ನನಗನ್ಸಿದ್ದು ಏನಂದರೆ ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ನಮ್ಮ ಸ್ಯಾಂಡಲ್ವುಡ್ಡಿಂದ ಯಾರಾದರೂ ಒಬ್ಬರು ಆ್ಯಕ್ಟರ್ನ ಹಾಕ್ಕೊಂಡಿದ್ರೆ ಪ್ರಾಬಬ್ಲಿ ಚೆನ್ನಾಗಿರ್ತಿತ್ತು. ಅಪಾರ್ಟ್ ಫ್ರಮ್ ದ್ಯಾಟ್ ಎಲ್ಲ ಚೆನ್ನಾಗಿದೆ. ನಾವು ಬೇರೆ ಭಾಷೆ ಮೂವಿನ ಪ್ರಮೋಟ್ ಮಾಡಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ವ್ಲಾಗ್. ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮಗೇನಾದರೂ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ನಿಮ್ಮದೇ ಕಮೆಂಟ್ ಮಾಡಿ. ಅದೆಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆರೋಗ್ಯ ಕಾಪಾಡ್ಕೊಳ್ಳಿ, ಯಾಕಂದರೆ ಆರೋಗ್ಯ ಸಿಕ್ಕಾಪಟ್ಟೆ ಮುಖ್ಯ. ಜೈ ಆಂಜನೇಯ.